ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಜಯಶ್ರೀ ಶೆಟ್ಟರು ಏನು ಸಾಲ ತೆಗೆದುಕೊಂಡಾರೆ DCC ಬ್ಯಾಂಕ್ನಲ್ಲ, ಅದು ದಿನಕ್ಕೊಂದು ಚಂದ ಬೇರೆ ಬೇರೆ ರೂಪನ ಪಡಿತಾ ಸಾಗದ. ಈಗಾಗಲೇ ನಮ್ಮ ಬಾಪುಗೌಡ ಪಾಟೀಲರು ಅದಕ್ಕೆ ಸಂಬಂಧಿಸಿದ ಅನೇಕ ದಾಖಲೆಗಳನ್ನು ಕೂಡಾಕಿ, ಇದು ಸರ್ಕಾರಿ ಜಾಗ, ಈ ಸರ್ಕಾರಿ ಜಾಗದ ಮೇಲೆ DCC ಬ್ಯಾಂಕಿನ ಟೆಕ್ನಿಕಲ್ ಆಫೀಸರ್ಸ್ ಆಗಿರ್ಬೋದು, ಅಲ್ಲಿ ಅಧಿಕಾರಿಗಳಾಗಿರ್ಬೋದು, ಯಾವ ಆಧಾರದ ಮೇಲೆ 125 ಕೋಟಿ ರೂಪಾಯಿಗಳನ್ನು ಕೊಟ್ಟರು ಅನ್ನುವಂಥ ಒಂದು ಪ್ರಕರಣವನ್ನು ಪೂರ್ತಿ ಹೊರಗೆ ತಂದಿದ್ದಾರೆ. ಅದಕ್ಕೆ ಬೆನ್ನು ಹತ್ತಿರುವಂಥ ನಿಮಗೆ ಗೊತ್ತದ ನಮ್ಮ PIL, ಅದರಲ್ಲೂ ಮುಖ್ಯವಾಗಿ ಇನ್ಫಾರ್ಮೇಷನ್ ಆ್ಯಕ್ಟ್ ಅಡಿಯಲ್ಲಿ ಸಾಕಷ್ಟು ಕೆಲಸ ಮಾಡುತ್ತಿರುವಂಥ ನಮ್ಮ ಮೂಡಲಗಿಯ ಭೀಮಪ್ಪ ಗಡಾದವರು ಸಹ ಈ ಒಂದು ವಿಷಯ ತೆಗೆದುಕೊಂಡು ಇನ್ನಷ್ಟು ದಾಖಲೆಗಳನ್ನು ಸಂಗ್ರಹಿಸಿ ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ಅದನ್ನು ತನಿಖೆ ಮಾಡಿರಿ, ಇದೇನು ನಡೀತಾ ಇದೆ ಇಲ್ಲೆಲ್ಲ ಅಂತೇಳಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾರ್ದೋ ಜಾಗ ಯಾರೋ ಸಾಲ ತೆಗೆದುಕೊಳ್ತಾರ, ಅದೇ ಜಾಗದಲ್ಲೇ ದೊಡ್ಡ ಬಾರ್ ಆಗ್ತದೆ, ಮತ್ತೇನೋ ಆಗ್ತದೆ, ಇದೆಲ್ಲ ಏನು ನಡೆದದು ಅಂತೇಳಿ ಈ ಬೆಳಗಾವಿ ಲೋಕಾಯುಕ್ತರ ಮೂಲಕ, ಉಪಲೋಕಾಯುಕ್ತರ ಮೂಲಕ ಬೆಂಗಳೂರಿಗೆ ಅದನ್ನು ಸಲ್ಲಿಸಿದ್ದಾರೆ. ಇದು ಇನ್ನೊಂದು ರೂಪದ ಮತ್ತೊಂದು ಮೊದಲಿನ ತನಿಖೆಗೆ ದಾರಿ ಆಗ್ತಾ ಇದೆ ಅಂತ. ಅಂದ್ರೆ ಬೆಳಗಾವಿ ಜಿಲ್ಲೆಯ ರಾಜಕೀಯ ದಿನಕ್ಕೆ ಒಂದು ಏನಪ್ಪ ಅಂತಂದ್ರೆ ಪ್ರತಿಸ್ಪರ್ಧೆ ಅತ್ಯಂತ ತೀಕ್ಷ್ಣ ಆಗ್ತಾಯಿದೆ, ತೀವ್ರ ಆಗ್ತಾಯಿದೆ ಅಂತ. ಇದರ ಸಂದರ್ಭದಲ್ಲೇ ನೀವು ಕೇಳಿರ್ಬೋದು, ನೋಡಿರ್ಬೋದು. ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ರಾಮದುರ್ಗಕ್ಕೆ ಹೋಗಿ ನಾವು ಬರ್ತಾ ಇದ್ದೇವಪ್ಪ ಇಲ್ಲೇ ಅನ್ನುವಂಥ ಮಾತು